ಜ್ಞಾನವು ಏಕತೆಗೆ ಕಾರಣವಾಗುತ್ತದೆ, ಆದರೆ ಅಜ್ಞಾನವು ವೈವಿಧ್ಯತೆಗೆ ಕಾರಣವಾಗುತ್ತದೆ. ನಾನು ಬದುಕಿರುವವರೆಗೂ ನಾನು ಕಲಿಯುತ್ತೇನೆ. ಯಾವುದೇ ಸ್ವಾರ್ಥಿ ಉದ್ದೇಶವಿಲ್ಲದೆ ಇತರರಿಗಾಗಿ ಕೆಲಸ ಮಾಡುವ ವ್ಯಕ್ತಿ ನಿಜವಾಗಿಯೂ ತನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಹಣ್ಣುಗಳಿಂದ ತುಂಬಿದ ಮರವು ಯಾವಾಗಲೂ ಕೆಳಕ್ಕೆ ಬಾಗುತ್ತದೆ. ನೀವು ದೊಡ್ಡವರಾಗಿರಲು ಬಯಸಿದರೆ ದೀನರಾಗಿ ಮತ್ತು ಸೌಮ್ಯರಾಗಿರಿ. ದೇವರು ಎಲ್ಲಾ ಮನುಷ್ಯರಲ್ಲಿಯೂ ಇದ್ದಾನೆ, ಆದರೆ ಎಲ್ಲಾ ಮನುಷ್ಯರು ದೇವರಲ್ಲಿಲ್ಲ. ಅದಕ್ಕಾಗಿಯೇ ನಾವು ಬಳಲುತ್ತಿದ್ದೇವೆ. ಬೆಂಕಿಯ ಮೇಲೆ ಕೂದಲಿಗೆ ಬೆಂಕಿ ಹೊತ್ತಿರುವ ಮನುಷ್ಯನು ಕೊಳವನ್ನು ಹುಡುಕುವಂತೆ ನೀವು ಅದನ್ನು ಹುಡುಕದ ಹೊರತು ಬೆಳಕನ್ನು ಹುಡುಕಬೇಡಿ. ದೇವರು ಎಲ್ಲೆಡೆ ಇದ್ದಾನೆ, ಆದರೆ ಅವನು ಮನುಷ್ಯನಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತಾನೆ. ಆದ್ದರಿಂದ ಮನುಷ್ಯನನ್ನು ದೇವರಂತೆ ಸೇವೆ ಮಾಡಿ. ಅದು ದೇವರನ್ನು ಪೂಜಿಸಿದಂತೆ ಒಳ್ಳೆಯದು. ಮನಸ್ಸು ಮತ್ತು ಹೃದಯವನ್ನು ಶುದ್ಧೀಕರಿಸುವ ಜ್ಞಾನವು ನಿಜವಾದ ಜ್ಞಾನವಾಗಿದೆ. ಉಳಿದೆಲ್ಲವೂ ಜ್ಞಾನದ ನಿರಾಕರಣೆಯಾಗಿದೆ. ದೈವಿಕ ದೃಷ್ಟಿಯನ್ನು ಪಡೆದಾಗ ಎಲ್ಲರೂ ಸಮಾನವಾಗಿ ಕಾಣುತ್ತಾರೆ, ಮತ್ತು ಒಳ್ಳೆಯದು ಮತ್ತು ಕೆಟ್ಟದ್ದು ಅಥವಾ ಉನ್ನತ ಮತ್ತು ಕೀಳು ಎಂಬ ಭೇದವಿಲ್ಲ. ಧರ್ಮದ ಬಗ್ಗೆ ಮಾತನಾಡುವುದು ಸುಲಭ, ಆದರೆ ಅದನ್ನು ಅಭ್ಯಾಸ ಮಾಡುವುದು ಕಷ್ಟ. ಪವಿತ್ರ ಪುಸ್ತಕಗಳಲ್ಲಿ ಅನೇಕ ಒಳ್ಳೆಯ ಮಾತುಗಳು ಕಂಡುಬರುತ್ತವೆ, ಆದರೆ ಅವುಗಳನ್ನು ಓದುವುದರಿಂದ ಒಬ್ಬ ಧಾರ್ಮಿಕನಾಗುವುದಿಲ್ಲ. ನೀವು ಎಲ್ಲವನ್ನೂ ಏಕೆ ತ್ಯಜಿಸಬೇಕು? ನೀವು ಹೇಗಿದ್ದೀರೋ ಹಾಗೆಯೇ ಸರಿ. ಮದ್ಯವನ್ನು ಅನುಸರಿಸಿಯೇ. ಅವನು ವ್ಯರ್ಥವಾಗಿ ಜನಿಸಿದನು, ಮಾನವ ಜನ್ಮವನ್ನು ಪಡೆದಿದ್ದಾನೆ. ಪಡೆಯುವುದು ತುಂಬಾ ಕಷ್ಟ. ಈ ಜನ್ಮದಲ್ಲಿಯೇ ದೇವರನ್ನು ಅರಿತುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ನೀವು ಮೊದಲು ಯೂನಿವರ್ಸಲ್ ಸೆಲ್ಫ್ನ ನಿಜವಾದ ಜ್ಞಾನದಿಂದ ನಿಮ್ಮನ್ನು ಬಲಪಡಿಸಿಕೊಂಡರೆ ಮತ್ತು ನಂತರ ಸಂಪತ್ತು ಮತ್ತು ಲೌಕಿಕತೆಯ ಮಧ್ಯದಲ್ಲಿ ಬದುಕಿದರೆ ಖಂಡಿತವಾಗಿಯೂ ಅವು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ರೋಗವು ದೇಹಕ್ಕೆ, ಆತ್ಮವು ಪಾವತಿಸುವ ತೆರಿಗೆಯಾಗಿದೆ. ಬಾಡಿಗೆದಾರನು ಮನೆಯ ಬಳಕೆಗಾಗಿ ಮನೆ ಬಾಡಿಗೆಯನ್ನು ಪಾವತಿಸುತ್ತಾನೆ. ಹೃದಯದ ಆಳ, ನಿವೃತ್ತ ಮೂಲೆ ಮತ್ತು ಕಾಡುದ್ಯಾನಕ್ಕೆ 3 ಸ್ಥಳಗಳು. ಕಲ್ಪಿತ ಕಸ್ತೂರಿ ಜಿಂಕೆ ತನ್ನಿಂದ ಬರುವ ಪರಿಮಳದ ಮೂಲಕ್ಕಾಗಿ ಪ್ರಪಂಚದಾದ್ಯಂತ ಹುಡುಕುತ್ತದೆ. ನೀವು ಧ್ಯಾನ ಮಾಡುವಾಗ ಕಾಡಿನ ಏಕಾಂತಕ್ಕೆ ಅಥವಾ ಶಾಂತವಾದ ಮೂಲೆಗೆ ಹೋಗಿ ಮತ್ತು ನಿಮ್ಮ ಹೃದಯದ ಕೋಣೆಗೆ ಪ್ರವೇಶಿಸಿ. ಮತ್ತು ಯಾವಾಗಲೂ ನಿಮ್ಮ ತಾರತಮ್ಯದ ಶಕ್ತಿಯನ್ನು ಎಚ್ಚರವಾಗಿಟ್ಟುಕೊಳ್ಳಿ. ಜಗತ್ತು ಅಶಾಶ್ವತ. ಒಬ್ಬ ವ್ಯಕ್ತಿಯು ಸಾವನ್ನು ನಿರಂತರವಾಗಿ ನೆನಪಿಸಿಕೊಳ್ಳಬೇಕು. ದೋಣಿ ನೀರಿನಲ್ಲಿ ಉಳಿಯಬಹುದು, ಆದರೆ ದೋಣಿಯಲ್ಲಿ ನೀರು ಉಳಿಯಬಾರದು. ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಯು ಜಗತ್ತಿನಲ್ಲಿ ಬದುಕಬಹುದು, ಆದರೆ ಪ್ರಪಂಚವು ಅವನೊಳಗೆ ವಾಸಿಸಬಾರದು.